ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ಬಿಸಿಬೇಳೆಬಾತ್ ಪೌಡರ್ನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಅದಕ್ಕೆಲ್ಲ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ. ನಂತರ 10 ಲವಂಗ, 3 ಏಲಕ್ಕಿ, 2 ಇಂಚು ಚಕ್ಕೆನ ತಗೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನ್ ಮೆಂತ್ಯ, 1 ಬೌಲ್ ಧನಿಯಾ, ನಂತರ ಅರ್ಧ ಬೌಲ್ ಕಡಲೆಬೇಳೆ, ಅರ್ಧ ಬೌಲ್ ಉದ್ದಿನಬೇಳೆ. 1 ಬೌಲ್ ಧನಿಯಾ ತೊಗೊಂಡ್ರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಅರ್ಧ ಬೌಲ್ ತೊಗೋಬೇಕು. ಈ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ನಂತರ ನಾನಿಲ್ಲಿ 1/4 ಟೀ ಸ್ಪೂನ್ ಹಿಂಗನ್ನು ತೊಗೋತಾ ಇದ್ದೀನಿ. ನಂತರ ಇಲ್ಲಿ 25 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 5 ಗುಂಟೂರನ್ನ ಆ್ಯಡ್ ಮಾಡ್ಕೋಬೋದು. ಇದರಲ್ಲೇ ಖಾರ ಜಾಸ್ತಿ ಇರೋದ್ರಿಂದ ನಾನು ಬರೀ ಬ್ಯಾಡಗಿ ತೊಗೋತಾ ಇದ್ದೀನಿ. ಈಗ ಒಂದು ಕಡಾಯಿನ ಕಾಯೋದಕ್ಕಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಬೌಲ್ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ನಂತರ ಅರ್ಧ ಬೌಲ್ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಇವಾಗ ಎರಡನ್ನೂ ಸಹ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ಕಾಳು ಕೂಡ ಕಪ್ಪಾಗಲ್ಲ, ಪೌಡರ್ ಕೂಡ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ 1 ಬೌಲ್ ಧನಿಯಾನ ಹಾಕೋತಾ ಇದ್ದೀನಿ. ಇದನ್ನು ಸಹ ಕಡಿಮೆ ಉರಿಯಲ್ಲಿ ಒಂದೊಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ನೋಡಿ, ಇವಾಗ ಇದಾಗಿದೆ. ಈ ಥರ ಕಂದು ಬಣ್ಣಕ್ಕೆ ಬಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ನಾವು ಇದನ್ನು ತೆಗೆದಿಟ್ಕೊಂಡು ಅದೇ ಕಡಾಯಿಗೆ ನಾವು 1/4 ಟೀ ಸ್ಪೂನ್ ಮೆಂತ್ಯ, 10 ಲವಂಗ, 2 ಇಂಚು ಚಕ್ಕೆ, 3 ಏಲಕ್ಕಿ, ನಂತರ ಸ್ವಲ್ಪ ಕರಿಬೇವು ಇನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಕೊನೆಯಲ್ಲಿ ಹಿಂಗನ್ನು ಕೂಡ ಹಾಕಿ ಹುರ್ಕೊಂಡು ಎತ್ತಿಟ್ಕೋಬೇಕು. ಇವಾಗ 1 ಟೀ ಸ್ಪೂನ್ ಎಣ್ಣೆನ ಹಾಕಿ 25 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾಗಿದೆ. ಇವಾಗ ಇದನ್ನು ನಾವು ಎತ್ತಿಟ್ಕೊಂಡು ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಿರುವಂಥ ಕಾಳುಗಳು ಮತ್ತು ಮಸಾಲೆ ಎಲ್ಲನೂ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಎತ್ತಿಟ್ಕೊಂಡು ಇದೇ ಮಿಕ್ಸಿ ಜಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಇವಾಗ 2 ಪೌಡರ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸಲ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ಫೈನಲಿ ಬಿಸಿಬೇಳೆಬಾತ್ ಪೌಡರ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.